ಸೌಮ್ಯ ಸತೀಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನನ್ನ ಎಲ್ಲ ಯೂಟ್ಯೂಬ್ ವೀಕ್ಷಕರಿಗಾಗಿ ಈ ದಿನದ ಈ 2 ಸಾಲುಗಳನ್ನು ಹೇಳುತ್ತಾ ಈ ದಿನದ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಹಾ ಮೃತ್ಯುಂಜಯ ಮಂತ್ರ. ಓಂ ತ್ರಯಂಬಕಂ ಯಜಮಾಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮುಕ್ಷ್ಯ ಮಾಮೃತಾತ್. ಮಹಾ ಮೃತ್ಯುಂಜಯ ಮಂತ್ರವನ್ನು ಹೇಳುತ್ತಾ ಈ ದಿನದ ವಿಡಿಯೋವನ್ನು ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಿದು, ಯಾವಾಗಲೂ ನಾನು ನನ್ನ ಮನದಾಳದ ಮಾತಿನಿಂದ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೆ. ಇವತ್ತು ಮಹಾ ಮೃತ್ಯುಂಜಯ ಮಂತ್ರವನ್ನು ಹೇಳುತ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದ್ಕೊಂಡಿದ್ದೀರಾ? ಹೌದು, ನನ್ನ ಎಲ್ಲ ಯೂಟ್ಯೂಬ್ ವೀಕ್ಷಕರೇ, ಈ ದಿನ ನಾನು ವಿಡಿಯೋ ಮಾಡ್ತಾ ಇರೋದು ಮಹಾ ಮೃತ್ಯುಂಜಯ ಹೋಮನ ನಾನು ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ಈ ದಿನ ನಾನು ಎಲ್ಲಿ ಮಹಾ ಮೃತ್ಯುಂಜಯ ಯಾಗಕ್ಕೆ ನಾನು ಪಾಲ್ಗೊಂಡಿದ್ದೆ ಮತ್ತು ಮಹಾ ಮೃತ್ಯುಂಜಯ ಯಾಗದ ಮಹತ್ವವೇನು, ಈ ಎಲ್ಲ ವಿಚಾರಗಳನ್ನು ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ. ಸೊ ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ನನ್ನ ಚಾನಲ್ನ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಸೊ ಸ್ಕಿಪ್ ಮಾಡದೆ ವಿಡಿಯೋ ಫುಲ್ ನೋಡಿ. ಮಹಾ ಮೃತ್ಯುಂಜಯ ಹೋಮವನ್ನು ನನ್ನ ಜೊತೆ ನಿಮಗೂ ಸಹ ನಾನು ವೀಕ್ಷಣೆ ಮಾಡಿಸ್ತಾ ಇದ್ದೀನಿ. ಬೆಳಗ್ಗೆ 5:15 ನಾವು ಮನೆ ಬಿಟ್ರಿ, ಯಾಕಂದರೆ 7 ಗಂಟೆಗೆ ಮಹಾಮೃತ್ಯುಂಜಯ ಹೋಮ ನಡೀತಾ ಇದೆ ಅಂತ ಹೇಳಿಬಿಟ್ಟು. ಸೊ ನಾವಿವತ್ತು ಹೋಗ್ತಾ ಇರೋದು ಯಾರ ಮನೇಲಿ ಮಹಾಮೃತ್ಯುಂಜಯ ಹೋಮನ ಇಟ್ಕೊಂಡಿದ್ದಾರೆ ಅಂತಂದರೆ ನಮ್ಮ ಚಿಕ್ಕಮ್ಮ ಅವರ ಅತ್ತೆಯವರ ನಾದಿನಿ ಮನೆಯಲ್ಲಿ, ಅಂದರೆ ನಮ್ಮ ಅಮ್ಮ ತಂಗಿ ಚಿಕ್ಕಮ್ಮ. ಸೊ ನಮ್ಮ ಚಿಕ್ಕಮ್ಮ ಅವರ ಮನೇಲಿ ಹೆಣ್ಮಗು ಇದ್ದಾರಲ್ವ, ಅವರ ಅತ್ತೆ ಮನೆಯಲ್ಲಿ ಹೋಮ ಇಟ್ಕೊಂಡಿದ್ದಾರೆ. ಸೊ ಅವರು ನನಗೂ ಸಹ ಬನ್ನಿ ಅಂತ ಹೇಳಿದರು. ಇಲ್ಲಿ ಸಾಮಾನ್ಯವಾಗಿ ನಾವು ಎಲ್ಲ ವ್ರತಗಳನ್ನು ಹೋಮಗಳನ್ನು ನೋಡ್ತೀರಿ, ಆದರೆ ಮಹಾ ಮೃತ್ಯುಂಜಯ ಹೋಮಗೆ ಹೋಗೋದಂತೂ ನಿಜವಾಗ್ಲೂ ನಮ್ಮ ಅದೃಷ್ಟನೇ. ಸೊ ಅದರಿಂದ ನಾನು ಈ ದಿನ ಯಾಗಕ್ಕೆ ಪಾಲ್ಗೊಳ್ಬೇಕು ಅಂತ ಹೇಳಿಬಿಟ್ಟು ಬೆಳಗ್ಗೆ ಒಂದು 5:30, 5:40ಗೆ ನಾವು ಮನೆ ಬಿಟ್ಟಿದ್ದೀರಿ. ಆ ದಾರಿನಲ್ಲಿ ಹೋಗ್ತಾ ಇದ್ದರೆ ಒಂದು ಚೆಂಡು ಹೂವಿನ ತೋಟ ಕಾಣಿಸ್ತು. ಸೊ ಅಲ್ಲಿ ಕಾರ್ ನಿಲ್ಲಿಸ್ಬಿಟ್ಟು ಹೂನ ಕಿತ್ಕೊಂಡು ನಮ್ಮ ಈಶ್ವರಪ್ಪ, ಈ ದಿನ ನಾವು ಹೋಗ್ತಾ ಇರೋದೇ ಮಹಾಪರಮೇಶ್ವರನ ಒಂದು ಹೋಮಗೆ. ಸೊ ನಮ್ಮ ಕಾರಲ್ಲಿರೋ ಪರಮೇಶ್ವರನಿಗೂ ಸಹ ಹೂ ಇಟ್ಟು ನಮ್ಮ ಪ್ರಯಾಣ ಸುಗಮವಾಗಿ ಸಾಗಲಿ ಅಂತ ಕೇಳಿಕೊಂಡೆ. ಈ ದಿನ ಬೆಳಗ್ಗೆ ಮಾರ್ನಿಂಗ್ಗೆ 5 o'clock ಎದ್ದು ತಲೆಗೆಲ್ಲ ಸ್ನಾನ ಮಾಡಿ ಸೊ ಫ್ರೆಶ್ ಆಗಿ ನಾನು ಬಿಟ್ಟೆ. ಏನೂ ರೆಡಿಯೆಲ್ಲ ಆಗೋಕ್ಕೆ ಅಷ್ಟೊಂದು ಟೈಮ್ ಇರಲಿಲ್ಲ, ಅದರಲ್ಲೂ ಸ್ವಲ್ಪ ಹೊತ್ತು ಕಾರಲ್ಲಿ ನಿದ್ದೆ ಮಾಡಬೇಕಲ್ಲ. ಸೊ ಅದಕ್ಕೆ ಜಸ್ಟ್ ಫ್ರೆಶ್ ಆಗಿ ಸ್ಯಾರಿ ವೇರ್ ಮಾಡಿಬಿಟ್ಟು ನಾನು ಮನೇನ ಬಿಟ್ಟರೆ ನಾವಿವಾಗ ಇನ್ನೇನು ಹೋಗ್ತಾ ಇದ್ದೀರಿ. ಹೋಗೋ ರೋಡಲ್ಲಿ ಇನ್ನೇನು ಆಲ್ಮೋಸ್ಟ್ ಒಂದು 6:30 ಆಯಿತು. 6:30ಗೆ ಬಂದು ನಾವು ಆಗ ಆಂಧ್ರ ಬಾರ್ಡರ್ ಎಂಟ್ರಿ ಆಗಿದ ತಕ್ಷಣ ಫಸ್ಟು ವಿಕೋಟಗೆ ಹಿಂದಿನ ಊರು ಸುಂಡ್ರುಪಾಳ್ಯ ಅಂತ. ಸೊ ಅಲ್ಲಿ ಒಂದು ಹೋಟೆಲ್ನಲ್ಲಿ ನಾವು ದೋಸೆನ ತಿಂದ್ರಿ. ಸೊ ದೋಸೆ ತುಂಬ ಚೆನ್ನಾಗಿತ್ತು. ಇಡ್ಲಿ ಸತೀಶ್ ತಿಂದರು, ಸೊ ನಾನು ದೋಸೆ ತಿಂದೆ. ಸೊ ಮಾರ್ನಿಂಗ್ ತುಂಬ ಹೊಟ್ಟೆ ಹಸಿತಾ ಇತ್ತು. ಬೇಗ ಎದ್ದರೆ ಸ್ವಲ್ಪ ಬೇಗನೆ ಹೊಟ್ಟೆ ಹಸಿಯುತ್ತಲ್ವ, ಅದರಿಂದ ಒಂದು ಸ್ವಲ್ಪ ಅಂಗಿ ತಿಂಡಿ ಅಂತೂ ಮುಗಿಸ್ಕೊಂಡ್ಬಿಟ್ರಿ. ಸೊ ಅಲ್ಲಿಂದ ನೆಕ್ಸ್ಟ್ ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ರಿ. ಈ ಕಡೆ ಅಂತೂ ನಾವೆಲ್ಲೇ ಹೋದರೂ ಕಾಣಿಸೋರಂತೂ ಹೊಸೂರು ಆಗ್ತಾ ಇರೋ ಬ್ರಿಡ್ಜ್. ಈ ಒಂದು ಬ್ರಿಡ್ಜ್ ಕಾಮಗಾರಿ ಕೆಲಸ ಅಂತೂ ಎಲ್ಲ ಕಡೆ ಹೋದ್ರೂ ಕಾಣಿಸ್ತಾ ಇರುತ್ತೆ ನೋಡಿ. ಇಲ್ಲಿನೂ ಸಹ ಬ್ರಿಡ್ಜ್ ಆಲ್ಮೋಸ್ಟು ಈ ಕಡೆ ಫುಲ್ಲು ಕಂಪ್ಲೀಟ್ ಆಗ್ತಾ ಇದೆ. ಸೊ ಇನ್ನೂ ಯಾವಾಗ ಕಂಪ್ಲೀಟ್ ಆಗುತ್ತೋ ಫುಲ್ ಗೊತ್ತಿಲ್ಲ. ಸೊ ಈ ರೀತಿ ನಾವು ಆಂಧ್ರ ಬಾರ್ಡ್ರು ರೀಚ್ ಆದ್ರಿ. ಸೊ ವಿಕೋಟಗೆ ಎಂಟ್ರಿ ಆಗಿದ ತಕ್ಷಣವೇ ನಾನು ಕಾಲ್ ಮಾಡಿದೆ. ಸೊ ಇನ್ನೂ ಹೋಮ ಸ್ಟಾರ್ಟ್ ಆಗಿಲ್ಲ, ಇನ್ನೂ ಎಲ್ಲ ತಯಾರಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು. ಸೊ ಅದಕ್ಕೆ ವಿಕೋಟನಲ್ಲಿ ನಮಗೆ ಒಬ್ಬರು ನೆನಪಾದರು. ಆ್ಯಕ್ಚುಲಿ ನಾವು ಕೋಲಾರಲ್ಲಿ ಇದ್ದಾಗ ನಮ್ಮ ರಿಲೇಟಿವೇ ಒಬ್ಬರು ನಮ್ಮ ಮನೆ ನಿಯರೇ ಇದ್ದರು. ಸೊ ಅದಕ್ಕೆ ಅವ್ರು ನೆನಪಾದರು, ಮತ್ತು ಅಕ್ಕ ಬೇರೆ 8 monthsಲ್ಲಿದ್ದರು. ಸೊ ಅದಕ್ಕೆ ಮಾತಾಡ್ಸ್ಕೊಂಬರೋಣ ಅಂತ ಅಲ್ಲಿಗೋಗಿ ಹೂ ತೊಗೊಂಡು ಅವ್ರಿಗೆ ಪಾಪುಗೆ ಒಂದು ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತೊಗೊಂಡು ಅವ್ರ ಮನೆ ಹತ್ರ ರೀಚ್ ಆದೆ. ವಿಕೋಟ ಒಳಕ್ಕೋಗಿ ಅವರು ಒಂದು ಸ್ವಲ್ಪ ರೂಟ್ನ ಫೋನಲ್ಲೇ ಹೇಳ್ತಾಯಿದ್ರು. ಆಮೇಲೆ ಸರಿ ಅಂತ ಅವ್ರ ಮನೆಗೆ ರೀಚ್ ಆದೆ. ನೋಡಿ, ಇವರೇ ರೂಪಾ ಅಕ್ಕ ಅಂತ. ಸೊ ಅಕ್ಕ, ನಿಮಗೆ ಮತ್ತು ಪಾಪುಗೆ ಆರೋಗ್ಯ ಚೆನ್ನಾಗಿರಲಿ. ಸೊ ಅಮ್ಮ ಮತ್ತು ಮಗು ಡೆಲಿವರಿ ಆಗಿ ಹ್ಯಾಪಿಯಾಗಿ ಮನೆಗೆ ರೀಚ್ ಆಗಲಿ. ಆ ದೇವರ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲಿ ಅಂತ ಮನಸ್ಫೂರ್ತಿಯಾಗಿ ಕೋರ್ಕೊಳ್ತಾ ಇದ್ದೀನಿ. ನೋಡಿ, ನಮ್ಮ ರೂಪಕ್ಕ ಅಂತ ಅವರು ವಿಕೋಟನಲ್ಲಿರೋದು ಸಾಯಿಬಾಬಾನ ಗಿಫ್ಟ್ ಕೊಡ್ತಾ ಇದ್ದಾರೆ ನನಗೆ.
ಇವರು ನಮ್ಮ ಮನೆ ಹತ್ರ ಇದ್ದಾಗ ನನ್ನಂತೂ ತುಂಬ ಚೆನ್ನಾಗಿ ನೋಡ್ಕೊಳ್ಳೋರು. ಎಷ್ಟೊಂದು ಸರಿ ತಲೆಗೆಲ್ಲ ಎಣ್ಣೆ ಹಚ್ಚಿ ತಲೆ ಬಾಚೋರು. ಎಷ್ಟೊಂದು ಸರಿ ನನಗಿಷ್ಟ ಅಂತ ಹೇಳಿಬಿಟ್ಟು ಮನೆಗೆ ಬಂದೇ ಅಡುಗೆ ಮಾಡಿಕೊಡೋರು. ನೋಡಿ, ಎಲ್ಲೇ ಆಗಲಿ ಆತ್ಮೀಯತೆ ಅನ್ನೋದಿದ್ದರೆ ಆ ಊರು ಅವರಲ್ಲಿದ್ದಾರೆ ಅಂದಿದ ತಕ್ಷಣ ಹುಡ್ಕೊಂಡು ಹೋಗಿ ಅವ್ರನ್ನ ನೋಡಬೇಕು, ಮಾತಾಡಿಸ್ಬೇಕು ಅಂತ ಅಂದೇ ಅನಿಸುತ್ತಲ್ವ. ಸೊ ನಾನಂತೂ ಹೋಗಿದ್ದ ಅಕ್ಕಗೆ ತುಂಬ ಖುಷಿ ಆಯಿತು. ಸೊ ಶಿರಡಿ ಸಾಯಿಬಾಬಾನ ನನಗೆ ಗಿಫ್ಟಾಗಿ ಕೊಟ್ಟರು. ಥ್ಯಾಂಕ್ ಯು ಸೋ ಮಚ್ ಅಕ್ಕ. ನಿಮ್ಮ ನೆನಪಿಗೆ ಶಿರಡಿ ಸಾಯಿಬಾಬಾನ ನಾನು ಖಂಡಿತ ದಿನ ಪೂಜೆ ಮಾಡ್ತೀನಿ. ಮತ್ತು ಇನ್ನೊಂದು ಏನು ಅಂದರೆ, ನಮ್ಮ ಮನೇಲಿ ಯಾವುದೇ ರೀತಿ ಸಾಯಿಬಾಬಾ ಫೋಟೋ ಆಗಲಿ ಒಂದು ವಿಗ್ರಹ ಆಗಲಿ ಏನೂ ಇರಲಿಲ್ಲ. ಸೊ ಇದೇ ಫಸ್ಟ್ ಟೈಮ್ ಸಾಯಿಬಾಬಾ ನಮ್ಮ ಮನೆಗೆ ಎಂಟ್ರಿ ಆಗ್ತಾ ಇರೋದು. ನಿಜ ತುಂಬ ಖುಷಿ ಆಯಿತು ಅವ್ರ ಮನೆಗೆ ಹೋಗಿದ್ದು, ದೇವ್ರನ್ನ ಗಿಫ್ಟ್ ಕೊಟ್ಟಿದ್ದು. ಅಲ್ಲಿಂದ ನಾವು ಮತ್ತೆ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ರಿ. ಅಲ್ಲಿಂದ 1 hour 10 minutes ತೋರಿಸ್ತಾ ಇತ್ತು ಲೊಕೇಶನ್ನು. ಸೊ ಆಲ್ಮೋಸ್ಟು ನಾವು ಇನ್ನೇನು ಹತ್ರ ಬರ್ತಾ ಇದ್ದಂಗೆ, ನಾನು ಬೆಳಗ್ಗೆ 5 ಗಂಟೆಗೆ ಎದ್ದು ಸ್ನಾನ ಮಾಡಿದ್ದು. ಸೊ ಆಗ ಸ್ವಲ್ಪ ಫ್ರೆಶ್ ಆಗೋಣ ಅಂತ ಹೇಳಿಬಿಟ್ಟು ಅಲ್ಲೇ ಸ್ವಲ್ಪ ಕಾರ್ ಸೈಡ್ಗೆ ಹಾಕಿ ಫೇಸ್ ಎಲ್ಲ ವಾಶ್ ಮಾಡಿಕೊಂಡು ಒಂದು ಸ್ವಲ್ಪ ಫ್ರೆಶ್ ಆದೆ. ಇನ್ನೇನೊಂದು 10 minutes ಇತ್ತು ಮನೆ ರೀಚ್ ಆಗೋಕ್ಕೆ. ಸೊ ಅಷ್ಟೊತ್ತಿಗೆ ನಾನೆಲ್ಲ ಫ್ರೆಶ್ ಆದೆ. ಈ ರೀತಿ ನಾನು ನಮ್ಮ ಚಿಕ್ಕಮ್ಮ ಅವರ ರಿಲೇಟಿವ್ ಮನೆಗೆ ಹೋಗೋದಕ್ಕೆ ರೆಡಿ ಆದೆ ಹೋಮಾಗೆ. ಇನ್ನೇನು 10 ನಿಮಿಷದಲ್ಲಿ ನನ್ನ ಮನೆ ರೀಚ್ ಆಗ್ತಾ ಇದ್ದೆ. ಆ ಲೊಕೇಶನಲ್ಲಿ ಇನ್ನೇನು ಅಷ್ಟೇ 10 minutes ತೋರಿಸ್ತಾ ಇದ್ದೆ ಅಷ್ಟೇ. ಹಾಯ್ ಫ್ರೆಂಡ್ಸ್, ಈ ದಿನ ನಾನು ಮೃತ್ಯುಂಜಯ ಹೋಮ ನಮ್ಮ ಚಿಕ್ಕಮ್ಮ ಅವರ ಅತ್ತೆ ಮನೆಗೆ ಹೋಗ್ತಾ ಇದ್ದೀನಿ. ಇದು ಬಂದು ಇರೋದು ವಿಕೋಟ ಕುಪ್ಪಂ ಹತ್ರ ಒಂದು ವಿಲೇಜು. ಸೊ ಅಲ್ಲಿಗೆ ನಾವು ಹೋಗ್ತಾ ಇದ್ದೀರಿ. ನನ್ನ ಜೊತೆ ನಿಮಗೂ ಸಹ ಮೃತ್ಯುಂಜಯ ಹೋಮ ಮಂತ್ರಗಳನ್ನು ಕೇಳಿಸ್ತೀನಿ. ಮೃತ್ಯುಂಜಯ ಹೋಮ ಅನ್ನೋದು ಅಕಾಲಿಕ ಮರಣ ಸಂಭವಿಸ್ತೀರಾ, ಮತ್ತು ಅನಾರೋಗ್ಯದಿಂದ ನಾವೇನಾದರೂ ನರಳ್ತಾ ಇದ್ದರೆ, ಮತ್ತು ಮನಸ್ಸಿನ ಅನೇಕ ವೇದನೆಗೆ, ಈ ಎಲ್ಲ ರೀತಿ ಸಂಕಷ್ಟಗಳಿಗೂ ಸಹ, ಈವನ್ ತುಂಬ ನಷ್ಟದಲ್ಲಿ ಇದ್ದರೆ, ಅನಾರೋಗ್ಯದಿಂದ ಇದ್ದರೆ, ಈ ರೀತಿ ಏನಾದ್ರೂ ಅವ್ರಿಗೆ ಕಿಡುಕು ಅನ್ನೋದು ತುಂಬ ಸಂಭವಿಸ್ತಾ ಇದ್ದರೆ, ಎಲ್ಲದಕ್ಕೂ ಸಹ ಮೃತ್ಯುಂಜಯ ಹೋಮನ ಮಾಡ್ತಾರೆ. ಶಿವನನ್ನು ಆರಾಧನೆ ಮಾಡೋ ಮೂಲಕ ಬರುವ ಸಂಕಷ್ಟಗಳನ್ನೆಲ್ಲ ಗೆಲ್ಲುವಂತಹ ವ್ರತ ಅಂತಲೇ ನಾವು, ಈ ಹೋಮ ಅಂತಲೇ ನಾವು ಇದನ್ನು ಹೇಳ್ಬೋದು. ಏನು ಮೃತ್ಯುಂಜಯ ಹೋಮ ಮಾಡಿದ ತಕ್ಷಣ ಸತ್ತೋಗ್ದಿರಾ ಬದುಕಿರೋದಂತೂ ಆಗದೆ ಇರೋ ಕೆಲಸ. ಯಾಕಂದರೆ ಪ್ರತಿ ಮನುಷ್ಯನಿಗೂ, ಭೂಮಿ ಮೇಲೆ ಇರುವಂಥ ಪ್ರತಿ ಜೀವಿಗೂ ಹುಟ್ಟು ಅಂತ ಇದೆ ಅಂದರೆ ಸಾವು ಅಂತ ಖಂಡಿತ ಇದ್ದೇ ಇದೆ. ಆದರೆ ಬೇರೆ ರೀತಿ ಒಂದು ಗಂಡಾಂತರಗಳಿಂದ ತಪ್ಪಿಸುವಂತಹ ಒಂದು ಪವರ್ ಈ ಹೋಮಗೆ ಇದೆ. ಎಲ್ಲ ಹೋಮಗಳಿಗೂ ಸಹ ಅಗ್ರ ಹೋಮ ಅಂತಲೇ ಸಹ ನಾವು ಇದನ್ನು ಕರಿತೀರಿ. ಸೊ ಶಿವನ ಆರಾಧನೆಯನ್ನು, ಆ ಮಂತ್ರಗಳನ್ನು ಈ ದಿನ ನನ್ನ ಜೊತೆ ನಿಮಗೂ ಸಹ ಕೇಳಿಸ್ತೀನಿ. ಈ ಊರ ಹೆಸರು ಕಂಗುಂದಿನೇ ಕನ್ಫರ್ಮ್ ಆಯಿತು. ಅಲ್ಲಿ ಸ್ಕೂಲ್ ಹತ್ರ ಹಾಕಿದ್ರು ನೋಡಿ. ಇಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಂತ ತೆಲುಗುವಲ್ಲಿ ಹಾಕಿದ್ದಾರೆ. ಸೊ ಇದು ವಿಕೋಟಾಗೆ ಬಂದು ಕುಪ್ಪಮಿಂದ ಬರಬೇಕು ಕಂಗುಂದಿ ಅಂತ. ಇಲ್ಲಿಂದ ನಿಯರಲ್ಲೇ ಅವರು ಮನೆ ಇರೋದು. ನೋಡಿ ಫ್ರೆಂಡ್ಸ್, ಇಲ್ಲಿ ಬೆಟ್ಟ ಕಾಣಿಸ್ತಾ ಇದೆಯಲ್ವಾ? ಇನ್ನು ಸ್ವಲ್ಪ ಮುಂದೆ ಹೋಗ್ರಿ, ಬೆಟ್ಟ ಕಾಣಿಸ್ತಾ ಇಲ್ಲ ನೋಡಿ, ಎಷ್ಟು ಚೆನ್ನಾಗಿದೆ. ಆಲ್ಮೋಸ್ಟ್ ಈ ಕಡೆ ಎಲ್ಲನೂ ಸಹ ಈ ರೀತಿ ಬೆಟ್ಟ, ಈ ಕಡೆ ಎಲ್ಲ ಈ ರೀತಿ ದಟ್ಟ ಅಡವಿಯಿಂದನೇ ಕೂಡಿದೆ. ಕುಪ್ಪಂ ದಾಟಿದ್ರಿ ಈ ಕಡೆ ಏನಾದರೂ ಹಳ್ಳಿಗಳ ಕಡೆ ಬರ್ತಾ ಇದ್ರಿ ಅಂದರೆ ತುಂಬ ಕಾಡೇ ಇದೆ ಫ್ರೆಂಡ್ಸ್. ಇಲ್ಲೆಲ್ಲ ತುಂಬ ಕಾಡಿಂದನೇ ಇದೆ. ಮತ್ತು ಮನೆಗಳು ಎಲ್ಲ ತುಂಬ ಚಿಕ್ಕದಾಗಿ ಸ್ವಲ್ಪ ದೂರಕ್ಕೆ ಕಟ್ಕೊಂಡಿರ್ತಾರೆ. ತುಂಬ ಚೆನ್ನಾಗಿದೆ ಈ ಕಡೆ. ಪ್ಲೇಸಸ್ ಅಂತೂ ತುಂಬ ಚೆನ್ನಾಗಿದೆ ನೋಡಿ. ಇಲ್ಲೇ ನಾವು ಬಂದಿದ್ದ ಪ್ಲೇಸ್ ಆಗಿತ್ತು. ಇಲ್ಲಿ ಮೇಲೆ ಬಂದು ಈಶ್ವರನ ಟೆಂಪಲ್ ಇದೆ. ಈಶ್ವರನ ಟೆಂಪಲ್ ತುಂಬ ಫೇಮಸ್ಸು ಇಲ್ಲಿ ಕಂಗುಂದಿಯಲ್ಲಿ. ಸೊ ಆಲ್ಮೋಸ್ಟ್ ಒಂದು 500 ಮೇಲೆ ಸ್ಟೆಪ್ಸ್ ಇದೆ ಅಂತ ಹೇಳ್ತಾರೆ. ನಾನಂತೂ ಬೆಟ್ಟ ಹತ್ತೋ ಪ್ರಯತ್ನ ಮಾಡಿಲ್ಲ, ಬಟ್ ಬೆಟ್ಟನ ಹಾಗೆ ಒಂದು ಸ್ವಲ್ಪ ಹೋಗಿ ಹತ್ರ ಎಲ್ಲ ನೋಡಿಕೊಂಡು ಆ ಕೋಟೆ ಎಲ್ಲ ನೋಡ್ಕೊಂಡಂತೂ ಬಂದೆ. ಸೊ ಅಲ್ಲಿ ಮೈನ್ ರೋಡ್ಗೆ ನನ್ನ ತಮ್ಮ ಬಂದ ಮನೆ ಹತ್ರ ಕರ್ಕೊಂಡು ಹೋಗೋದಕ್ಕೆ ಅಂತ. ಅಲ್ಲಿಂದ ನಾವು ಹೋಮ ನಡೀತಾ ಇರೋ ಮನೆಗೆ ಹೋದ್ರಿ. ನೋಡಿ, ಕಂಗುಂದಿಗೆ ಬಂದಿದ್ದೀರಿ. ನನ್ನ ತಮ್ಮ ವರುಣ್ ಆಲ್ರೆಡಿ ಬೆಂಗಳೂರಿಂದ 2 ದಿನ ಮೊದಲೇ ಬಂದು ಹೋಮಕ್ಕೆಲ್ಲ ತಯಾರಿ ಮಾಡ್ತಾ ಇದ್ದಾನೆ. ಸೊ ನಾವು ಇದನ್ನ ಮೃತ್ಯುಂಜಯ ಹೋಮಕ್ಕೆ ಬಂದಿರುವಂತಹ ಮನೆ ಇದೆ. ಆಲ್ಮೋಸ್ಟ್ ಹೋಮ ಸ್ಟಾರ್ಟ್ ಆಗಿದೆ. ಎಲ್ಲರೂ ಸಹ ಆಚೆ ಎಲ್ಲ ಒಂದು ಸ್ವಲ್ಪ ಜನ ಕೂತಿದ್ದಾರೆ. ಒಳಗಡೆ ಎಲ್ಲ ಫುಲ್ಲು ಲೇಡೀಸ್ ಎಲ್ಲ ಒಳಗಡೆನೇ ಕೂತಿದ್ರು. ಹೋಮ ಆಲ್ರೆಡಿ ನಡೀತಾ ಇತ್ತು. ಮತ್ತು ರಾತ್ರಿ 1 ಗಂಟೆ ಒಳಗಡೆನೂ ಯಾವಾಗಲೂ ಸತ್ಯನಾರಾಯಣ ಪೂಜೆ ಹಿಂದಿನ ದಿನವೇ ಮಾಡಿದರು. ಬನ್ನಿ, ನಿಮಗೆ ಸತ್ಯನಾರಾಯಣ ದೇವರ ದರ್ಶನವೂ ಸಹ ಮಾಡಿಸ್ತೀನಿ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಮತ್ತು ಇನ್ನೊಂದು ಏನು ಅಂತ ಅಂದರೆ, ಇಲ್ಲಿ ಬಂದು ಸತ್ಯನಾರಾಯಣ ಪೂಜೆ ಮಾಡ್ತಾ ಇರೋದು ಬಂದು ನಮ್ಮ ಚಿಕ್ಕಮ್ಮ ಅಂತ ಹೇಳಿದ್ನಲ್ಲ, ಅವ್ರ ಹಸ್ಬೆಂಡ್ ಅವರ ಅಣ್ಣ. ಇವರೇ ಇಲ್ಲಿ ನಮ್ಮ ಮನೆಯಲ್ಲಿ ಹೇಳಿದೆ. ಆಲ್ಮೋಸ್ಟ್ ಎಲ್ಲರೂ ಪೂಜಾರಿಗಳೇ. ನಮ್ಮಮ್ಮ ಅವರು, ತಮ್ಮ, ಅಣ್ಣ ಎಲ್ಲರೂ ಪೂಜಾರಿನೇ. ಇಲ್ಲಿ ಸತ್ಯನಾರಾಯಣ ಪೂಜೆ ಮಾಡಿ ಈಗ ಮೃತ್ಯುಂಜಯ ಹೋಮ ನಡೆಸ್ಕೊಡ್ತಾ ಇರೋದು ಸಹ ಅವರೇ. ನೋಡಿ, ಸತ್ಯನಾರಾಯಣ ದೇವರು
ವಿಡಿಯೋ ನೋಡ್ತಾ ಇರೋ ಎಲ್ಲ ನನ್ನ ಯೂಟ್ಯೂಬ್ ವೀಕ್ಷಕರಿಗೂ ಸಹ ದೇವರು ಒಳ್ಳೇದು ಮಾಡಲಿ, ದೇವರ ಆಶೀರ್ವಾದ ಕೃಪೆ ಎಲ್ಲ ಸಿಗಲಿ. ಇಲ್ಲಿ ಸತ್ಯನಾರಾಯಣ ಪೂಜೆ ನಡೆದಿತ್ತು. ಇಲ್ಲಿ ನಾನು ದೇವರಿಗೆ ನಮಸ್ಕಾರ ಮಾಡಿ ಅಕ್ಷತೆ ಕಾಳನ್ನೆಲ್ಲ ದೇವರಿಗೆ ಹಾಕಿ, ಸೊ ಅಲ್ಲಿ ನಾನು ಕುಂಕುಮ ಎಲ್ಲ ಇಟ್ಕೊಂಡು ನೆಕ್ಸ್ಟು ಮಹಾಮೃತ್ಯುಂಜಯ ಹೋಮ ಹತ್ರ ಬಂದೆ. ಅಲ್ಲ, ಅಂಕಲ್ ಕುಮಾರ್ ಅಂಕಲ್ ಮಾಡಿರೋದು, ಅಂಕಲ್ ತಮ್ಮ ಅವರೇ ಪೂಜೆ ಎಲ್ಲ ಮಾಡೋದು. ಸತ್ಯನಾರಾಯಣ ಅಂಕಲ್ ಅವ್ರ ಅಣ್ಣ. ನೋಡಿ, ಇಲ್ಲಿ ಮೃತ್ಯುಂಜಯ ಹೋಮ ನಡೀತಾ ಇದೆ. ಇಲ್ಲಿ ಬಂದು ತಾತ ಅಜ್ಜಿ ಹೋಮಕ್ಕೆ ಪೂಜೆ ಮಾಡೋದಕ್ಕೆ ಕೂತ್ಕೊಂಡಿದ್ದಾರೆ. ಮೃತ್ಯುಂಜಯ ಹೋಮ ಅಂದರೆ ಏನು, ಇದರಿಂದ ಆಗುವಂತಹ ಅನುಕೂಲ ಏನು ಅಂತ ನನ್ನ ಒಂದು 2 ಪದಗಳಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಓಂ ನಮಃ ಶಿವಾಯ. ಮಹಾ ಮೃತ್ಯುಂಜಯ ಯಾಗ. ಅಕಾಲದ ಮರಣದ ಭಯವನ್ನು ಹೊಂದಿದ್ದರೆ, ದೀರ್ಘಕಾಲದಿಂದ ಅನಾರೋಗ್ಯದಿಂದ ಬಳಲುತ್ತಿದ್ದರೆ, ಹಲವು ರೂಪಗಳನ್ನು ಹೊಂದಿರುವ ಶಿವನಲ್ಲಿ ಒಂದು ರೂಪ ಮೃತ್ಯುಂಜಯ ರೂಪ. ಈ ರೂಪವು ಅತ್ಯಂತ ಶಕ್ತಿಶಾಲಿಯೂ ವಿಶಿಷ್ಟತೆಯನ್ನು ಹೊಂದಿದ ರೂಪವೂ ಆಗಿದೆ. ಮಹಾ ಮೃತ್ಯುಂಜಯ ಎಂದರೆ ಮೃತ್ಯುವನ್ನೇ ಗೆದ್ದವನು ಎಂದರ್ಥ. ಅದರಲ್ಲಿಯೂ ಯಮಧರ್ಮ ದೇವರು ಎದುರುವುದು ಮಹಾಪರಮಾತ್ಮನಿಗೆ ಮಾತ್ರ. ಮಹಾ ಮೃತ್ಯುಂಜಯ ಮಂತ್ರವನ್ನು ಜಪಿಸುವುದರಿಂದ ದೈಹಿಕವಾಗಿ ಅನಾರೋಗ್ಯದಿಂದ ಬಳಲುತ್ತಿರುವವರು, ಮಾನಸಿಕ ಒತ್ತಡದಿಂದ ಬಳಲುತ್ತಿರುವವರು, ಅಕಾಲ ಮೃತ್ಯುವಿನ ಭಯವನ್ನು ಹೊಂದಿರುವವರು ಈ ಮೃತ್ಯುಂಜಯ ಮಂತ್ರವನ್ನು ಜಪಿಸುವುದರಿಂದ ಅಕಾಲಿಕ ಮೃತ್ಯುವಿಂದ ಪಾರಾಗುತ್ತಾರೆ. ಮಾನಸಿಕ ಒತ್ತಡ, ಭಯದಿಂದ ನಮ್ಮ ಮನಸ್ಸು ಮುಕ್ತವಾಗುತ್ತದೆ. ಸಾಲಬಾಧೆ, ವೃತ್ತಿ ಜೀವನ ಎಲ್ಲದರಲ್ಲಿಯೂ ಸಹ ಸುಧಾರಣೆ ತರುತ್ತದೆ ಈ ಒಂದು ಮಹಾ ಮೃತ್ಯುಂಜಯ ಹೋಮ. ಈ ಒಂದು ಮಹಾ ಮೃತ್ಯುಂಜಯ ಹೋಮದ ಮಂತ್ರವನ್ನು 21 ಬಾರಿ ಅಥವಾ 51 ಬಾರಿ ಅಥವಾ 108 ಬಾರಿಯೂ ಬೆಳಗ್ಗೆ ಮತ್ತು ಸಂಜೆ ಜಪಿಸುವುದರಿಂದ ಆ ಶಿವನ ಕೃಪೆಗೆ ಪಾತ್ರರಾಗುತ್ತೀರಿ. ಮಹಾ ಮೃತ್ಯುಂಜಯ ಯಾಗವನ್ನು ಮಾಡುವವರೇ ಅಲ್ಲ, ಯಾರೆಲ್ಲ ಯಾಗಕ್ಕೆ ಪಾಲ್ಗೊಳ್ಳುತ್ತಾರೆ, ತೀರ್ಥ ಪ್ರಸಾದವನ್ನು ಪಡೆಯುತ್ತಾರೆ, ಅಲ್ಲಿ ದೇವರ ದರ್ಶನ ಕೃಪೆಗೆ ಪಾತ್ರರಾಗುತ್ತಾರೆ, ಎಲ್ಲರಿಗೂ ಸಹ ಆ ಶಿವನ ಮಹಾಪರಮಾತ್ಮನ ಕೃಪೆ ಸಿಗುತ್ತದೆ. ಅವರ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ. ಅವರ ಕುಟುಂಬ ಸುಖ ಶಾಂತಿಯಿಂದ ವರ್ಧಿಲ್ಳುತ್ತಾರೆ ಎಂಬುದು ಈ ಒಂದು ಹೋಮದ ಮಹತ್ವವಾಗಿದೆ. ಓಂ ನಮಃ ಶಿವಾಯ. ಈ ಒಂದು ಹೋಮದಲ್ಲಿ ಹೇಳಿರುವಂಥ ಮಂತ್ರಗಳನ್ನ ನಾನು ಸಪ್ರೇಟ್ ವಿಡಿಯೋದಲ್ಲಿ ಹಾಕ್ತೀನಿ, ಮತ್ತು ಮಂತ್ರವನ್ನು ಸಹ ಸಪ್ರೇಟ್ ವಿಡಿಯೋನಲ್ಲಿ ಹಾಕ್ತೀನಿ, ಯಾಕಂದರೆ ಈ ವಿಡಿಯೋ ಆಲ್ರೆಡಿ ಎಂತಾಗೋಗಿದೆ. ಸೊ ಈ ರೀತಿ ಮೃತ್ಯುಂಜಯ ಯಾಗದಲ್ಲಿ ಅಂದರೆ ಈಗ ನಾನು ವಿಡಿಯೋನಲ್ಲಿ ತೋರಿಸಿದ್ನಲ್ವ, ಇದು ಬಂದು ರುದ್ರಾಭಿಷೇಕ ಅಂತ ಮಹಾಮೃತ್ಯುಂಜಯ ಹೋಮದಲ್ಲಿ ಬರುವಂಥ ಕೆಲವು ಪ್ರೋಸೆಸ್ಸು. ಅದೆಲ್ಲ ನಡೆಸಿದ್ದಾದಮೇಲೆ ಆಚೆ ಹೋಮ ಇಟ್ಕೊಂಡಿದ್ರು ಅರ್ಚಕರು. ಸೊ ಅಷ್ಟರೊಳಗಡೆ ನಾನು ಹೆಂಗೂ ಅಲ್ಲಿ 1 ದೋಸೆ ಅಷ್ಟೇ ನಾನು ತಿಂದಿದ್ದು, ಅದಕ್ಕೆ ಸ್ವಲ್ಪ ಹೊಟ್ಟೆ ಹಸಿತಾಯಿತು. ಸೊ ಮೇಲೆ ಸ್ವಲ್ಪ ಬ್ರೇಕ್ಫಾಸ್ಟ್ ಮಾಡಬೇಡ ಅಂತ ಬಂದಿದ್ರಿ. ಮಾರ್ನಿಂಗ್ ಇಲ್ಲಿ ಮಾವಿನಕಾಯಿ ಚಿತ್ರಾನ್ನ ಮಾಡಿದರು, ಮತ್ತು ಆಫ್ಟರ್ನೂನ್ಗೆ ಎಲ್ಲನೂ ಸಹ ಬೇರೆ ಕಡೆಯಿಂದ ಊಟ ತರಿಸಿದ್ರು. ಅನ್ನ, ಸಾಂಬಾರು, 3 ಥರ ಪಲ್ಯ, ಮಜ್ಜಿಗೆ, ರಸ, 2 ಥರ ಸಾಂಬಾರು, ಒಬ್ಬಟ್ಟು, ಲಡ್ಡು, ಮತ್ತು ಈ ಎಲ್ಲ ಸಹ ಊಟಕ್ಕೆ ರೆಡಿಯಾಗಿತ್ತು. ಆಲ್ಮೋಸ್ಟ್ ಎಲ್ಲನೂ ಅಲ್ಲಿಂದ ತರಿಸಿದ್ರು. ಇಲ್ಲಿ ವಿಡಿಯೋನಲ್ಲಿ ಕಾಣಿಸ್ತಾ ಇರೋರು ಬಂದು ಶಿರೀಷಾ ಅಂತ ಹೆಸರು, ಈ ಕಡೆ ಇರೋರು ಚೈತ್ರ ಅಂತ. ಸೊ ಶಿರೀಷಾ ಅವರು ಆಲ್ಮೋಸ್ಟು ಹೋಮದಲ್ಲಿ ಎಲ್ಲನೂ ಸಹ ಊಟ ಬಡಿಸೋದು ಎಲ್ಲ ಕಾರ್ಯ ಕೆಲಸಗಳನ್ನ ಮಾಡ್ತಾಯಿದ್ರು. ನಮ್ಮ ವರುಣು, ಶಿರೀಷಾ, ಚೈತ್ರ, ನಮ್ಮ ಸುಮಕ್ಕ ಎಲ್ಲನೂ ಸಹ ತುಂಬಾ ಹೋಮಗೆ ಕೆಲಸ ಕಾರ್ಯಗಳನ್ನೆಲ್ಲ ಮಾಡಿ ಹೆಲ್ಪ್ ಮಾಡಿಕೊಟ್ಟಿದ್ದಾರೆ. ಮತ್ತು ನನಗೆ ಇಲ್ಲಿ ಹೋಮಕ್ಕೆ ಬಂದಿದ್ದು ಒಂದು ದೇವರ ಕೃಪೆಗೆ ಪಾತ್ರ ಆಗೋದ್ರ ಜೊತೆಯಲ್ಲಿ ತುಂಬ ಜನ ಪರಿಚಯ ಆದರು. ಅದಂತೂ ತುಂಬ ಖುಷಿಯಾಯಿತು. ಅದರಲ್ಲೂ ಮೇಯ್ನ್ ಚೈತ್ರ, ಶಿರೀಷಾ ಜೊತೆ ಸ್ವಲ್ಪ ತುಂಬ ಹೊತ್ತು ಟೈಮ್ ಎಲ್ಲ ಸ್ಪೆಂಡ್ ಮಾಡಿದೆ. ಆ್ಯಕ್ಚುಲಿ ಇವರೆಲ್ಲ ನನಗೆ ನಮ್ಮ ಚಿಕ್ಕಮ್ಮ ಅವರು ನಾದಿನಿ ಮಗಳು ಅವರೆಲ್ಲ ನನಗೆ ಗೊತ್ತಿದ್ದರು, ಆದರೆ ಅಷ್ಟೊಂದು ಪರಿಚಯ ಇರಲಿಲ್ಲ. ಬಟ್ ಈ ಹೋಮದಿಂದ ತುಂಬಾ ಪರಿಚಯ ಆದರು. ಈ ರೀತಿ ನಾನು ಸತ್ಯನಾರಾಯಣ ಪೂಜೆ ಮತ್ತು ಮಹಾಮೃತ್ಯುಂಜಯ ಹೋಮಕ್ಕೆ ಪಾಲ್ಗೊಂಡಿದ್ದೆ. ಸೊ ಹೋಮ ಎಲ್ಲ ಮುಗಿದ್ಮೇಲೆ ಊಟ ಎಲ್ಲ ಮುಗಿಸ್ಕೊಂಡು ನಾವು ಅಲ್ಲಿಂದ ಹೊರಟ್ರಿ. ನೋಡಿ, ಇಲ್ಲಿ ಕಾಣಿಸ್ತಾ ಇರೋದು ಬಂದು ನಮ್ಮ ಚಿಕ್ಕಮ್ಮ. ಸೊ ಆ್ಯಕ್ಚುಲಿ ಇವತ್ತು ಅವ್ರದ್ದು ಆ್ಯನಿವರ್ಸರಿ ಆಗಿತ್ತು. ಸೊ ಹ್ಯಾಪಿ ಆ್ಯನಿವರ್ಸರಿ ಅಕ್ಕ. ಇನ್ನೆಷ್ಟು ಈ ರೀತಿಯ ಮದುವೆ ದಿನಗಳನ್ನು ನೀವು ಸಂತೋಷವಾಗಿ ಆಚರಣೆ ಮಾಡಬೇಕು ಅಂತ ನಿಮ್ಮ ಮಗಳು ಕೇಳ್ಕೊತಾಳೆ. ಒನ್ಸ್ ಅಗೇನ್ ಹ್ಯಾಪಿ ಆ್ಯನಿವರ್ಸರಿ. ನಾನು ಹೇಳಿದ್ನಲ್ಲ, ಒಳಗಡೆ ರುದ್ರಾಭಿಷೇಕ, ಸೊ ಅದೆಲ್ಲ ಮುಗಿದ್ಮೇಲೆ ಆಚೆ ಹೋಮನ ಸ್ಟಾರ್ಟ್ ಮಾಡಿದರು. ಆಚೆ ಹೋಮ ಸ್ಟಾರ್ಟ್ ಮಾಡಿದಾಗ ಸ್ವಲ್ಪ ನಾವೂ ಸಹ ಎಲ್ಲ ರಂಗೋಲಿ ಹಾಕೋದು, ಅರಿಶಿನ ಕುಂಕುಮ ಇಡೋದು, ಅರ್ಚಕರು ಹೇಳಿದ್ದನ್ನೆಲ್ಲ ಸ್ವಲ್ಪ ಮಾಡ್ತಾಯಿದ್ರಿ.
ಇಲ್ಲಿ ಏನಂದರೆ ಹೋಮದಲ್ಲಿ ಎಲ್ಲ ಬ್ಯುಸಿ ಇದ್ದಿದ್ದರಿಂದ ಯಾರೂ ನನಗೆ ವಿಡಿಯೋ ಎಲ್ಲ ಜಾಸ್ತಿ ಕವರ್ ಮಾಡೋಕ್ಕಾಗಲಿಲ್ಲ. ಅಲ್ಲೊಂದಿಬ್ಬರು ಪುಟಾಣಿಗಳು ಪರಿಚಯ ಆಗಿದ್ದರು, ಪವನ್ ಅಂತ, ಇನ್ನೊಂದು ಪಾಪು. ಸೊ ಅವರಿಬ್ಬರು ನನ್ನ ವೀಡಿಯೋಸ್ನ ಸ್ವಲ್ಪ ಕವರ್ ಮಾಡಿಕೊಟ್ರು. ಥ್ಯಾಂಕ್ ಯು ಸೋ ಮಚ್ ಪುಟಾಣಿಗಳ. ಮತ್ತು ಹೋಮ ಎಲ್ಲ ಮುಗಿದ್ಮೇಲೆ ಅರಿಶಿನ ಕುಂಕುಮ ಕೊಡಬೇಕು ಅಂತ ಹೇಳಿಬಿಟ್ಟು ಸಪ್ರೇಟ್ ಕವರಲ್ಲಿ ಬ್ಲೌಸ್ ಪೀಸು, ಬಾಳೆಹಣ್ಣು, ಎಲೆ, ಅಡಿಕೆ, ಹೂ ಎಲ್ಲ ಸಪ್ರೇಟ್ ಮಾಡಿ ಇಡ್ತಾಯಿದ್ದೆ. ಸೊ ಬಂದವರೆಲ್ಲ ಊಟ ಮುಗಿಸ್ಕೊಂಡು ಬಂದು ಅರಿಶಿನ ಕುಂಕುಮ ತೊಗೊಂಡು ಹೋಗ್ತಾಯಿದ್ರು. ಮತ್ತು ಇಲ್ಲಂತೂ ಆಚೆ ಹೋಮ ಗುಂಡ ಹಾಕಿದ್ಮೇಲೆ ಹೋಮ ಅಂತೂ 2-2:30 ಅವರೇ ಆಯಿತು. ಸೊ ಅಲ್ಲೆಲ್ಲ ಹೋಮ ಮುಗಿಯೋಷ್ಟರೊಳಗೆ ಫುಲ್ಲು ಹೊಗೆ ತುಂಬೋಗಿತ್ತು. ಸೊ ಪೂರ್ಣಾಹುತಿ ಎಲ್ಲ ಆದಮೇಲೆ ಎಲ್ಲರೂ ಊಟ ಮುಗಿಸ್ಕೊಂಡು ಅರಿಶಿನ ಕುಂಕುಮ ಎಲ್ಲ ತೊಗೊಂಡು ಹೋದರು. ಸೊ ನಾನು ಸಹ ಇನ್ನೇನು ಇಲ್ಲಿ ಬಂದಿದ್ದು ಎಷ್ಟೊಂದು ಜನ ಎಲ್ಲ ಹೊಸ ರಿಲೇಟಿವ್ಸ್ ಪರಿಚಯ ಆಗಿತ್ತು. ದೇವರ ಒಂದು ಮಹಾಮೃತ್ಯುಂಜಯ ಹೋಮಕ್ಕೆ ನಾನು ಕೂತ್ಕೊಂಡಿದ್ದು ಇವೆಲ್ಲವೂ ಸಹ ನನಗೆ ಈ ದಿನ ಅಂತೂ ತುಂಬ ಸ್ಪೆಷಲಾಗಿ ಅನ್ನಿಸ್ತು. ಸೊ ಇದೆಲ್ಲ ಕಂಪ್ಲೀಟ್ ಮಾಡಿಕೊಂಡು ನೋಡಿ ಅಜ್ಜಿನ ಲಾಸ್ಟಲ್ಲಿ ಮಾತಾಡಿಕೊಂಡು ಅಲ್ಲಿರೋರ್ನೆಲ್ಲನೂ ಸಹ ನಾನು ಮಾತಾಡಿಸ್ಕೊಂಡು ನೆಕ್ಸ್ಟ್ ನಾನು ಇನ್ನೇನು ಮತ್ತೆ ನಾವು ಕೋಲಾರಕ್ಕೆ ರಿಟರ್ನ್ ಆಗಬೇಕು. ಮತ್ತು ಅಲ್ಲಿರೋ ದೇವಸ್ಥಾನಗಳನ್ನೆಲ್ಲ ನೋಡಿಕೊಂಡು ಬರೋಣ ಅಂತ ಹೇಳಿಬಿಟ್ಟು, ಯಾಕಂದರೆ ಮಾರ್ನಿಂಗಿಂದ ಹೋಮ್ದಲ್ಲಿ ಕೂತ್ಕೊಂಡು ಸ್ವಲ್ಪ ತುಂಬಾ ಒಂಥರ ಆಗಿಬಿಟ್ಟಿತ್ತು. ಸೊ ನೆಕ್ಸ್ಟ್ ನಾನು ಸ್ವಲ್ಪ ಫ್ರೆಶ್ ಆಗಿ ಅಲ್ಲಿರೋರಿಗೆಲ್ಲ ಹೇಳಿಬಿಟ್ಟು ಮನೆ ಬಿಟ್ಟೆ. ನೆಕ್ಸ್ಟ್ ನಾನು ಮತ್ತೆ ಎಲ್ಲೆಲ್ಲೆಲ್ಲ ಹೋಗಿದ್ದೆ, ಯಾವ್ಯಾವ ಟೆಂಪಲ್ಗೆ ವಿಸಿಟ್ ಮಾಡಿದೆ ಅಂತ ನನ್ನ ಜೊತೆ ನಿಮಗೂ ಸಹ ನನ್ನ ಒಂದು ವೀಡಿಯೋಸಲ್ಲಿ ಆ ಎಲ್ಲ ದೇವರ ದರ್ಶನವನ್ನು ಮಾಡಿಸ್ತೀನಿ. ಇನ್ನಷ್ಟು ಬೇರೆ ಬೇರೆ ವಿಡಿಯೋಗಳೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಸೊ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಸೊ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನನ್ನು ಒತ್ತಿ ನಾನು ಹಾಕುವಂಥ ವಿಡಿಯೋಗಳು ನಿಮಗೆ ಮೊದಲೇ ತಲುಪುತ್ತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.